ಹಾಸ್ಪಿಟ್ಲ್ ಅಡ್ಮಿನಿಸ್ಟ್ರೇಷನಲ್ಲಿ ಅವರು ಇನ್ವಾಲ್ವ್ ಆಗಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳು ನಡೆಸ್ತಾ ಬಂದಿದ್ದಾರೆ. ಇವ್ರಿಗೆ ಬೇಕಾದಂಥವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅನ್ನೋದಾದರೆ, ಮೈಸೂರಿನಲ್ಲಿ ಅವರ ಬಿಷಪ್ಪಿನ ತಂಗಿ ಪ್ರಿನ್ಸಿಪಲ್ ಆಗಿ ಆಸ್ಪತ್ರೆಯಲ್ಲಿ ಸ್ಕೂಲ್ ಆಫ್ ನರ್ಸಿಂಗಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಮಾಡಿದಂಥ ಅವ್ಯವಹಾರ ಅಂದರೆ ಬರೋಂಥ ಎಲ್ಲ ಮಕ್ಕಳನ್ನು ತಾವೇ ಸ್ವಂತ ಕಟ್ಟಿಸಿದಂಥ ನರ್ಸಿಂಗ್ ಸ್ಕೂಲ್ನಲ್ಲಿ ಚಾಮರಾಜನಗರದಲ್ಲಿ ಶೈಲಜಾ ಕೃಪಾನಿಧಿ ಎಂಬ ಪ್ರಿನ್ಸಿಪಲು ಅವರು ಬಿಷಪ್ ತಂಗಿ ಆಗಿದ್ದಾರೆ. ಅವರು ಕಟ್ಟಿಸಿದಂಥ ಎಲ್ಲ ಮಕ್ಕಳನ್ನು ಕಟ್ಟಿಸಿದಂಥ ಅವರ ಸ್ವಂತ ಮೆಡಿಕಲ್ ಇದರಲ್ಲಿ ಅವ್ರನ್ನೆಲ್ಲ ಇನ್ಸ್ಟಿಟ್ಯೂಷನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ ಆಫ್ ನರ್ಸಿಂಗಲ್ಲಿ ಚಾಮರಾಜನಗರದಲ್ಲಿ ಇಲ್ಲಿ ಬರೋಂಥ ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಇದು ಅವ್ಯವಹಾರ ಎಲ್ಲ ಕಂಡಾದಮೇಲೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟು ಹಾಸ್ಪಿಟಲ್ನ ಬೋರ್ಡ್ನವರು ಇವ್ರನ್ನ ಕೆಲಸದಿಂದ ವಜಾ ಮಾಡಿರ್ತಾರೆ. ವಜಾ ಮಾಡಾದಮೇಲೆ ಬಿಷಪ್ ಆಗಿ ಬಂದ ನಂತರ ವಿನ್ಸೆಂಟ್ ಪಾಳನ್ನ ಅಡ್ಮಿನಿಸ್ಟ್ರೇಟರ್ ಮಾಡಿಕೊಂಡು ಸುಗುಣ ಶಾಂತಿನ ಏಕಾಏಕಿ ರಾತ್ರಿ ವೇಳೆಯಲ್ಲಿ ಅವ್ರನ್ನ ಡೈರೆಕ್ಟ್ರ್ ಮಾಡಿದ್ದಾರೆ. ಇವರಿಬ್ಬರು ಸೇರಿಕೊಂಡು ಸಿಗ್ನೇಟರಿಗಳು ಅಂತ ಹೇಳಿ ಅವ್ರ ತಂಗಿಗೆ ಸಲ್ಲಬೇಕಾಗಿದ್ದಂಥ ಎಲ್ಲ ದುಡ್ಡನ್ನು ಅವ್ಯವಹಾರಗಳು ಮಾಡಿದ್ದು ಡಿಸ್ಮಿಸ್ ಆಗಿದ್ರು ಕೂಡ ಅವಳನ್ನ ಕೆಲಸದಿಂದ ವಜಾ ಮಾಡಿದ್ರು ಅವಳಿಗೆ ಕೊಡಬೇಕಾಗಿಂಥ ಹಣ ಎಲ್ಲ ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನೋಡೋಕೆ ಹೋಗೋದಾದರೆ ಹಾಸ್ಪಿಟ್ಲಲ್ಲಿ ಈಗ ಹೊಸದಾಗಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಅಲ್ಲಿ ಒಂದು ಕ್ಯಾಂಟೀನ್ ನಡೆಸೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು RTI ಮುಖಾಂತರ ನಾವು ಸೊಸೈಟಿಲಿ ನಾವು ಬೋರ್ಡ್ ಆಫ್ ಮೆಂಬರ್ಸು ಯಾರಿದ್ದಾರೆ, ಇದಕ್ಕೆ ಡೈರೆಕ್ಟರ್ಶಿಪ್ ಯಾರಿದ್ದಾರೆ, ಅಕೌಂಟ್ಸ್ ಏನಾದ್ರು ಕೊಟ್ಟಿದ್ದಾರಾ ಏನು ಅಂತ ಎಲ್ಲ ವಿಚಾರಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಮಾಹಿತಿ ಇಲ್ಲ. 2005ರಿಂದ 2019ವರೆಗೂ ನಾವು ಮಾಹಿತಿ ಕೊಡಿ ಅಂತ ಹೇಳಿ RTIಯಲ್ಲಿ ನಾವು ಕೇಳಿದ್ದೀವಿ. ಈ ಒಂದು ಕೇಳಿರುವಂಥ ಸಂಬಂಧದಲ್ಲಿ ಇಲ್ಲಿ ಯಾವುದನ್ನು ಕೂಡ ನಮಗೆ ಲಭ್ಯವಿಲ್ಲ, ಯಾವುದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವರು ಇಲ್ಲಿಗಲಾಗಿ ಇವರು ಯಾವುದೇ ಡಾಕ್ಯುಮೆಂಟ್ಸ್ಗಳಿಲ್ಲ, ಯಾವುದೇ ಮೀಟಿಂಗ್ ಮಾಡಿಲ್ಲ, ಯಾವುದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಲ್ಲ, ಯಾವುದು ಇಲ್ಲ ಅಂದರೂ ಕೂಡ ಇವ್ರಿಗೆ ಬೇಕಾಗಿದ್ದಂಥವ್ರನ್ನ ಇಲ್ಲಿಗಲಾಗಿ ಇವರು ಅಲ್ಲಿ ಹಾಸ್ಪಿಟಲಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ನೋಡೋದಾಯಿತು ಅಂದರೆ ಪ್ರಿನ್ಸಿಪಲ್ ವಿನೋಲಿನಾ ಅವ್ರನ್ನ ಪ್ರಿನ್ಸಿಪಲ್ ಸ್ಕೂಲ್ ಆಫ್ ನರ್ಸಿಂಗ್ ಪ್ರಿನ್ಸಿಪಲ್ ಆಗಿದ್ದರು. ಅವ್ರನ್ನ ಏನು ಮಾಡಿದ್ದಾರೆ, ಹಾಸನ್ಗೆ ನಿಮಗೆ ಡೆಪ್ಯುಟೇಷನ್ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಅವ್ರನ್ನ ಡೆಪ್ಯುಟೇಷನ್ ಕಳಿಸಿದ್ರು. ಡೆಪ್ಯುಟೇಷನ್ ಬಂದಾದಮೇಲೆ ಈಗ ಒಂದು ವರ್ಷದಿಂದ ಅವ್ರಿಗೆ ಕೆಲಸ ಕೊಡದೆ ಅವ್ರನ್ನ ಮನೇಲಿ ಇಟ್ಕೊಂಡಿದ್ದಾರೆ. ಕೇಳಿದ್ರೆ ಈಗ ನಿನಗೆ ಕೆಲಸ ಇಲ್ಲ, ನಾವು ಯಾವ್ದಾದ್ರು ಕೆಲಸ ಏನಾದ್ರು ಖಾಲಿ ಆದರೆ ಆಗ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ನಾನು ಇಷ್ಟೊತ್ತು ನಾವು ಬರೀ ಮಾತಾಡ್ತಾ ಇದ್ದಿದ್ದು ಬರೀ ಮಿಷನ್ ಹಾಸ್ಪಿಟಲ್ ಸಂಬಂಧಪಟ್ಟಿದ್ದಾಗಿ. ಅದೇ ರೀತಿ ನಾವು ಪ್ರಾಪರ್ಟೀಸೆಲ್ಲ ನೋಡೋಕೆ ಹೋಯ್ತು ಅಂದರೆ ಮೈಸೂರು ಸಹಜೀರಾ ರೋಡಲ್ಲಿರುವಂಥ ವಿಕ್ಟೋರಿಯಾ ಗರ್ಲ್ಸ್ ಸ್ಕೂಲು ವಿಕ್ಟೋರಿಯಾ ರಾವ್ನವರು ನಮ್ಮ ಸ್ಕೂಲನ್ನು ಕಟ್ಸ್ಕೊಟ್ಟಿದ್ದಾರೆ. 40 ವರ್ಷದಿಂದ ಆಯಿತು. 40 ವರ್ಷದಿಂದ ಅದು ಲೀಸ್ ಮೇಲೆ ಇದ್ದಾಗ ವಾಸುದೇವ ಮೂರ್ತಿಯವರು ವಾಪಸ್ ಕೊಟ್ಟಿದ್ದಾರೆ. ನಮ್ಮ ಬಿಷಪ್ಗಾಗಲಿ ವಿನ್ಸೆಂಟ್ ಪಾಲನಾಗಲಿ ಯಾವುದೇ GPA ಇಲ್ಲ, ಆ ಬಾಡಿಗೆ ಕಲೆಕ್ಟ್ ಮಾಡಬೇಕನ್ನೋ ಅಧಿಕಾರ ಇಲ್ಲ, ಯಾವುದನ್ನು ಇಲ್ಲದೆ ಇವರು ಇಲ್ಲಿಗಲಾಗಿ 70 ವರ್ಷಗಳಿಂದ ನಮಗೆ ಮೋಸ ಮಾಡ್ಕೊಂಡೇ ಬಂದಿದ್ದಾರೆ. ನಾವು ಎಲ್ಲ ದಾಖಲಾತಿಗಳನ್ನು ಇವತ್ತು ಮುಂದೆ ಇಟ್ಕೊಂಡು ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಜರುಬಾದಲ್ಲಿ ಕೂಡ ಯೂನಿಟಿ ಬಿಲ್ಡಿಂಗ್ ಅಂತ ಮಾಡಿದ್ದಾರೆ. ಯೂನಿಟಿ ಬಿಲ್ಡಿಂಗಲ್ಲಿ ನಮ್ಮ ಬಿಷಪ್ರು ಮೈಸೂರಿನ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ನಾರಾಯಣ್ ಗೌಡ ಇವರಿಂದ 1 ಕೋಟಿ ರೂಪಾಯಿಯನ್ನು ತೊಗೊಂಡಿದ್ದಾರೆ. ಈ ತೊಗೊಂಡಿರೋಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಯಾವುದೂ ಇರಲ್ಲ. ಅದೇ ರೀತಿ ನಾವು ಹಾಸನದಲ್ಲಿ ಪ್ರಶ್ನೆ ಇದೆ. ಹಾಸನದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ 14 ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ. ಯಾವುದಕ್ಕೆ ಅಂತಂದರೆ ನಮ್ಮ ಚರ್ಚ್ ಇರೋಂಥ ಜಾಗನ ಅವರು ವೈಡ್ನಿಂಗೋಸ್ಕರ ಅವರು ಜಾಗನ ವಶಪಡಿಸ್ಕೊಂಡ್ರು. ಅದನ್ನು 14 ಲಕ್ಷ ಕೊಟ್ಟಿರುವಾಗಲೂ ಕೂಡ 14 ಲಕ್ಷ ಅದು ಬರಬೇಕಾಗಿದ್ದು CSITA ಹೆಸರಲ್ಲಿ. ಈ ನಮ್ಮ ಎಲ್ಲ ಪ್ರಾಪರ್ಟಿಗಳನ್ನು ಚರ್ಚ್ ಆಫ್ ಸೌತ್ ಇಂಡಿಯಾ ಟ್ರಸ್ಟ್ ಅಸೋಸಿಯೇಷನ್ ಹೆಸರಿಗೆ ಬರಬೇಕು. ಆದರೆ ಇವರು ಸ್ವಂತ ಹೆಸರಲ್ಲಿ ಬಿಷಪ್ ಮೋಹನ್ ಮರೋರಾಜ್ ಹೆಸರೊಳಗೆ ಇವರು ಅದನ್ನು ತೊಗೊಂಡಿದ್ದಾರೆ. ಒಬ್ಬರು ಕಂಪ್ನಿದು ಪ್ರಾಪರ್ಟಿ ಇರುವಾಗ ಇವರು ವೈಯಕ್ತಿಕವಾಗಿ ತೊಗೊಂಡಿರುವಂಥದ್ದು ಇದು ಕಾನೂನು ಬಹಿರ. ಅದೇ ರೀತಿ ನಾವು ಚಿಕ್ಕಮಂಗ್ಳೂರಲ್ಲಿ ನೋಡೋಕೆ ಹೋದ್ರು ಅಲ್ಲೂ ಇದೇ ರೀತಿ. ಚಾಮರಾಜನಗರದಲ್ಲಿ 4 ತಿಂಗಳಿಂದ ದೇವಾಲಯ ಬಂದಾಗಿದೆ. ಕಾರಣ ಏನು ಅಂತಂದರೆ ಅಲ್ಲಿ ಬಂದಂಥ ಹಣದಲ್ಲಿ ಇವರು ಅಲ್ಲಿರೋದು ದೇವಾಲಯ, ಇವರು ಸಭಾಭವನ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಅಲ್ಲೂ ಇವರು ದುಡ್ಡು ತೊಗೊಂಡಿದ್ದಾರೆ. ಮೈಸೂರಾಗಲಿ, ಚಾಮರಾಜನಗರ, ಹಾಸನ, ತರೀಕೆರೆ, ಹುಣಸೂರು ಎಲ್ಲ ಕಡೆ. ಹುಣಸೂರಿನಲ್ಲಿ ನಾವು ಯಾರಾದರೂ ಸಭಿಕರಾಗಲಿ ಯಾರಾಗಲಿ ನಾವು ಪ್ರಶ್ನೆ ಮಾಡೋಕ್ಕೆ ಹೋದರೆ ನಿಮ್ಮನ್ನು ಚರ್ಚಿಂದ ಸಸ್ಪೆಂಡ್ ಮಾಡಿದ್ದೀವಿ, ನಿಮ್ಗೆ ಯಾವುದೇ ಕೇಳೋ ಅಧಿಕಾರ ಇಲ್ಲ, ಸಸ್ಪೆಂಡ್ ಮಾಡಿದ ತಕ್ಷಣ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತೇಳಿ ಹಿಂಗೆ ದುರಾಡಳಿತ ಮಾಡಿ ಹುಣಸೂರಿನಲ್ಲಿ 8-10 ಕುಟುಂಬಗಳನ್ನ ಇವತ್ತು ಸಭೆಗೆ ಬಾರದೇ ಇದ್ದಂಗೆ ಮಾಡಿದ್ದಾರೆ. ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಸಾಡೆ ಚರ್ಚಲ್ಲಿ ಇದೇ ರೀತಿ
ಮೈಸೂರು ಸಾಡೆ ಚರ್ಚಲ್ಲಿ ಸಿರಿಯನ್ ವ್ಯಕ್ತಿ ನಮ್ಮ ಕಲ್ಯಾಣ ಇಲಾಖೆಯಿಂದ ಹಣ 35 ಲಕ್ಷ ಬಂದಿದೆ ಚರ್ಚ್ ಅಭಿವೃದ್ಧಿಗೋಸ್ಕರ. ಈ 35 ಲಕ್ಷದಲ್ಲಿ ಬಿಷಪ್ ಕೇಳಿದ್ದು 10 ಲಕ್ಷ ನಮ್ಮ ಫಂಡ್ಗೆ ಟ್ರಾನ್ಸ್ಫರ್ ಮಾಡು ಅಂತೇಳಿ ಅವರು ಮಾಡೋದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ಇಲ್ಲಸದ ಆರೋಪ ಮಾಡಿ ಅವ್ರನ್ನ ಚರ್ಚಿಂದ ಡಿಸ್ಮಿಸ್ ಮಾಡಿದ್ದೀನಿ, ಅವ್ರ ಜಾಗಕ್ಕೆ ಬೇರೆಯವ್ರನ್ನ ಕೊಟ್ಟಿದ್ದೀನಿ ಅಂತೇಳಿ ಅವ್ರಿಗೆ 1 ವರ್ಷದಿಂದ ಅವ್ರಿಗೆ ಕಿರುಕುಳ ಕೊಡ್ತಾ ಬಂದಿದ್ದಾರೆ. ಇದು ಒಂದು ಸಂಧಾನ ಆಗಿ ನಮ್ಮ ಸಂಧಾನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಹೇಳಿದ್ದಾರೆ, ನಾವು ಅವ್ರಿಗೆ ಒಂದು ಒಳ್ಳೆ ಪೋಸ್ಟಿಂಗ್ ಕೊಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಬರಬೇಕಾಗಿದ್ದಂಥ ಎಲ್ಲ ಸಂಬಳನ ಕೊಡ್ತೀವಿ ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಕೂಡ DCP ಸಾಹೇಬರು ಮುಂದ್ಗಡೆ ಇವರು ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಆ ರೀತಿ DCP ಸಾಹೇಬರು ಕೂಡ ಇದನ್ನು ಒಪ್ಕೊಂಡು ಆಯಿತು ಅವ್ರಿಗೆ ಒಂದು ಪೋಸ್ಟಿಂಗ್ ಕೊಡಬೇಕು, ನೀವು ಅವ್ರಿಗೆ ಒಂದು ಸಂಬಳ ಏನಿದೆ ಎಲ್ಲನೂ ಕೊಟ್ಟು ಯಾವುದೇ ರೀತಿ ಗಲಾಟೆ ಇಲ್ಲದೆ ಸಮಾಧಿಯಿಂದ ಇದು ಬಗೆಹರಿಸಿ ಅಂತೇಳಿ ಅವ್ರಿಗೆ ಕಳಿಸ್ಕೊಟ್ಟಿರೋದು ಕೂಡ 1 ವರ್ಷ ಆಯಿತು. ಇವತ್ತು ಅವ್ರು ಕೊಟ್ಟಂಥ ಮಾತಿಗೂ ಯಾವುದೇ ಬೆಲೆ ಇಲ್ಲ. ಅವ್ರಿಗೆ ಇನ್ನೂ ಸಸ್ಪೆಂಡ್ ಮಾಡಿ ಇದೇ ರೀತಿ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಊರಲ್ಲೂ ಕೂಡ ಇವ್ರು ಬರ್ತಾ ಇದ್ದಾರೆ. ಇವರು ಎಲ್ಲಿವರೆಗೂ ಇವರು ಅನ್ಯಾಯ ಮಾಡ್ತಾ ಬರ್ತಿದ್ರು ನಮ್ಮ ಪ್ರತಿಭಟನೆ ನಾವು ಮಾಡ್ತೀವಿ. ನಮ್ಮ ಹತ್ರ ಎಲ್ಲ ದಾಖಲಾತಿ ಕೂಡ ನಮ್ಮ ಹತ್ರ ಇದೆ. ಇವರು ಅನ್ಯಾಯ ಮಾಡ್ತಿರೋದು, ಮೋಸ ಮಾಡ್ತಿರೋದು, ಸಂಸ್ಥೆಗಳಿಗೆ ದುಡ್ಡು ಕಳ್ತನ ಮಾಡ್ತಿರೋದು, ಇದಕ್ಕೆಲ್ಲ ನಮ್ಮ ಧಿಕ್ಕಾರ. ಹಾಗೂ ನಾವು ಪ್ರತಿಭಟನೆ ನಾವು ಮುಂದಿನ ದಿವಸಗಳು ಇನ್ನೂ ಹೆಚ್ಚಿನಾಗಿ ನಾವು ಮಾಡ್ತೀವಿ. 20 ಜನ ಲಿಮಿಟ್. ನಮ್ಮ ಹೆಸರು ಬಂದು SP ಕುಮಾರ್ ಅಂತೇಳಿ. ನಾವು ಈ ಸಂಸ್ಥೆಗೆ ನಾವು ಬೆನಿಫಿಷಿಯರಿ ಅಸೋಸಿಯೇಷನ್ ಇದೆ ನಮ್ಮದು, ನಾವು ಬೆನಿಫಿಷಿಯರಿಗಳಾಗಿರ್ತೇವೆ. CSI TA ಮೇನ್ ಉದ್ದೇಶ CSI TA ಮಾಡಿದಂಥ ಉದ್ದೇಶ ಫಾರ್ ದ ಬೆನಿಫಿಟ್ ಆಫ್ ದ ಬೆನಿಫಿಷರಿ. ಈ ಒಂದು ಸಂಸ್ಥೆ 1940ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಇಟ್ ಈಸ್ ಎ ಪಬ್ಲಿಕ್ ರಿಲಿಜಿಯಸ್ ಆ್ಯಂಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಇಟ್ ಈಸ್ ಫಾರ್ ದ ಬೆನಿಫಿಟ್ ಆಫ್ ದ ಬೆನಿಫಿಷರಿ ರಿಗಾರ್ಡ್ಲೆಸ್ ಆಫ್ ದ ಕ್ಯಾಸ್ಟ್ ರಿಲಿಜನ್ ಅಂತ ಹೇಳ್ಬಿಟ್ಟು ಅದು ನಮಗೆ ಲೈಸೆನ್ಸ್ ಪರ್ಮಿಷನ್ ಕೊಟ್ಟಿದೆ. ಇಲ್ಲಿ ನಮ್ಮಲ್ಲಿ ಏನಂತ ಅಂದರೆ ಇಲ್ಲಿ ಯಾವುದೇ ರೀತಿಯವ್ರದ್ದು ಇವರು ಮೆಡಿಸನ್ ಆಗಲಿ ಯಾರಿಗೂ ಇವರು ಮೆಡಿಸನ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಯಾರಿಗೂ ಕೊಡ್ತಾ ಇಲ್ಲ. ರೀಸೆಂಟಾಗಿ ಅವರು ಟೆಂಡರ್ ಕೊಡ್ತಾ ಇದ್ದಾರೆ. ಹಾಸನದಲ್ಲಿ ಲ್ಯಾಬ್ನ ತಿಂಗಳಿಗೆ 6 ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು. ಈ 6 ಲಕ್ಷ ಆದಾಯನ ಇವರು ಯಾರು ಮಾಡಿದ್ದಾರೆ, ಬೇರೆಯವ್ರಿಗೆ ಔಟ್ಸೋರ್ಸ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಅವರು ಔಟ್ಸೋರ್ಸ್ ಮಾಡಿ ಕೊಟ್ಟಿರೋದು, ಅವ್ರು ಕೊಡ್ತಾ ಇರೋದು ನಮಗೆ 1 ಲಕ್ಷ ಬಾಡಿಗೆ ಕೊಡ್ತಾವ್ರೆ. ಬರ್ತಾ ಇದ್ದಿದ್ದು 6 ಲಕ್ಷ ಲಾಭದಲ್ಲಿ ಈ ವಿನ್ಸೆಂಟ್ ಪಾಲನೆ ಅವ್ನಿಗೆ ಬೇಕಾದಂಥ ವ್ಯಕ್ತಿಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ. ಈ ಮೈಸೂರಿನಲ್ಲಿ ಸೈಕಲ್ ಸ್ಟ್ಯಾಂಡು ಟೆಂಡರು ಅವ್ನ ಕಡೆ ಅವ್ನಿಗೇನೆ, ಸೆಕ್ಯೂರಿಟಿ ಏಜೆನ್ಸಿ ಅವ್ನ ಕಡೆ ಅವ್ನಿಗೇನೆ, ಕ್ಯಾಂಟೀನು ಅವ್ನ ಕಡೆಗೇನೆ. CSI TA ರೆಸಲ್ಯೂಷನ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಏನು ಹೇಳುತ್ತೆ ಅಂತಂದರೆ ಆಲ್ ದ ಅಕೌಂಟ್ ಶುಡ್ ಬಿ ಇನ್ ದ ನೇಮ್ ಆಫ್ CSI TA. ಸೊ ಎಲ್ಲ CSI TA ಅಂತ ಇರುವಾಗ ಇವರು ಇಲ್ಲೀಗಲ್ ಆಗಿ 1974ರಲ್ಲಿ ಸೊಸೈಟಿ ಅಂತ ರಿಜಿಸ್ಟರ್ ಮಾಡಿಕೊಂಡು ಇವರೇ ಒಂದು ಪ್ಯಾನ್ ಕಾರ್ಡು ಇವರೇ ಸೃಷ್ಟಿ ಮಾಡಿ ಸರ್ಕಾರಕ್ಕೂ ಮೋಸ ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ತೊಗೊಂಡಿದ್ದಾರೆ ಅಂಡರ್ ಸೆಕ್ಷನ್ 80G. ಇವರು ಏನಾದ್ರು ನಾವು ಕೇಳಕ್ಕೆ ಹೋಯ್ತು ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ನಾವು ರೌಡಿಸಮ್ ಮಾಡ್ತಾಯಿದ್ದೀವಿ ಅಂತ ಹೇಳೋದು. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ನಮಗೆ ಸಾಕಾಗಿ ಇವತ್ತು ಮಾಧ್ಯಮ ಮುಂದೆ ನಾವು ಬಂದಿದ್ದೇವೆ. ಇದು ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನೀವು ಕುಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ಯಾವುದೇ ಕಾರಣದಲ್ಲಿ ನೀವು ಮಾಡಬೇಕು. ಬಿಷಪ್ಗೆ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, SP ಕುಮಾರ್ ಅಂತೇಳಿ ಪ್ರೇಮ್ ಕುಮಾರ್ ಅಂತ ಕರೀತಾರೆ. ನಾನು ವೆಸ್ಟ್ಲಿ ಸಭೆಗೆ ಸಂಬಂಧಪಟ್ಟವನು ಮೈಸೂರು. ಬಿಷಪ್ಗೆ ಮೋಹನ್ ಮನೋರಾಜ್ಗೆ ಕಳ್ಳನ್ಗೆ ಕಳ್ಳ ಕುಳ್ಳನ್ಗೆ ಮೋಹನ್ ಮನೋರಾಜ್ಗೆ ಬಿಷಪ್ಗೆ ಪಾಲನನ್ಗೆ ಧಿಕ್ಕಾರ ಮೋಹನ್ ಮನೋರಾಜ್ಗೆ ಪಾಲನನ್ಗೆ ವಿನ್ಸೆಂಟ್ ಪಾಲನನ್ಗೆ ಸಮಾಧಿ ಕಳ್ಳನ್ಗೆ ಬಿಷಪ್ಗೆ ಆಫೀಸ್ ಬೇರರ್ ಪಾಲನನ್ಗೆ ಕಳ್ಳನ್ಗೆ ಸಮಾಧಿ ಕಳ್ಳ ಪಾಲನ ಬಿಷಪ್ಗೆ ಮೋಹನ್ ಮನೋರಾಜ್ಗೆ ಪಾಲನನ್ಗೆ ಕಳ್ಳನ್ಗೆ ಕಳ್ಳ ಕುಳ್ಳನ್ಗೆ ಮೋಹನ್ ಕಳ್ಳ ಕುಳ್ಳನ್ಗೆ ಸಮಾಧಿ ಕಳ್ಳನ್ಗೆ ಸಮಾಧಿ ಕಳ್ಳ ವಿನ್ಸೆಂಟ್ ಪಾಲನನ್. ಚಾಮರಾಜನಗರದಲ್ಲಿ ಯಾವುದೋ ಒಂದು ಸಣ್ಣ ಮುಚ್ಚಿಕ್ಕೆ 4 ತಿಂಗಳಾಯಿತು ಚರ್ಚ್ ಮುಚ್ಚಿ. ಇವತ್ತರೆಗೂ ಆರಾಧನೆ ಫುಟ್ಪಾತಲ್ಲಿ ಟೆಂಟ್ ಹಾಕೊಂಡು ಮಾಡ್ತಾಯಿದ್ದಾರೆ. ಬರೀ ಮೈಸೂರು ಮಾತ್ರ ಅಲ್ಲ ಸರ್, ಮೈಸೂರಿನಲ್ಲಿ ನರ್ಸುಬಾದಲ್ಲಿ ಯೂನಿಟಿ ಬಿಲ್ಡಿಂಗ್ ಅಂತ ಕಟ್ಟಿಸಿದ್ದಾರೆ. ನಾರಾಯಣಗೌಡರು ನಮ್ಮ ಹೋಟೆಲ್ ಪ್ರೆಸಿಡೆಂಟು, ಅವ್ರಿಗೆ 1 ಕೋಟಿ ಇಸ್ಕೊಂಡಿದ್ದಾರೆ. ಅವರು ಅದಕ್ಕೂ ದಾಖಲಾತಿ ನಮ್ಮ ಹತ್ರ ಇದೆ. 1 ಕೋಟಿ ಅವ್ರಿಗೆ ಇವ್ರು ಯಾರು 1 ಕೋಟಿ ಇಸ್ಕೊಂಡು ಏನು ಮಾಡಬೇಕು?
ಮತ್ತು ಸಾಜಿ ರೋಡ್ ಅಂತ ವಿಕ್ಟೋರಿಯಾ ಸ್ಕೂಲ್ ಕಾಂಪ್ಲೆಕ್ಸಲ್ಲಿ ಪ್ರತಿ ತಿಂಗಳು ಬಾಡಿಗೆ ಬರ್ತಾ ಇದೆ. ಅದಕ್ಕೆ ಯಾರ ಹತ್ರನೂ ಒಬ್ಬರ ಹತ್ರ ಇವತ್ತವರೆಗೂ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಬಾಡಿಗೆ ಮಾತ್ರ ಇಸ್ಕೊತಾ ಇದ್ದಾರೆ. ಇವ್ರಿಗೆ ಯಾರು ಹೇಳಿದ್ರು ಇದನ್ನೆಲ್ಲ ಇವ್ರಿಗೆ ಇಸ್ಕೊಂತ ಇವ್ರ ಹತ್ರ ಏನಾದರೂ ದಾಖಲಾತಿ ಇದೆಯಾ? ನಾವು ಕೇಳ್ತೀವಿ, ನಿಮ್ಮ ಯಾವ ಇದ್ರ ಮೇಲೆ ನೀವು ಅಥಾರಿಟಿ ಮೇಲೆ ನೀವು ಇಸ್ಕೊಂಡು ಮಾಡ್ತಾ ಇದ್ದೀರಾ? ಇದನ್ನೇ ನಾವು ಕೇಳ್ತಾ ಇದ್ದೀವಿ. ತರೀಕೆರೆಯಲ್ಲಿ ರೋಡ್ ವೈಡನಿಂಗ್ ಅಂತೇಳಿ ಸರ್ಕಾರ 14 ಲಕ್ಷ ರೂಪಾಯಿ ಕೊಟ್ಟರು. ಅದು ಬರಬೇಕಾಗಿರೋದು ಚೆಕ್ಕು ಸಂಸ್ಥೆ ಹೆಸರಿಗೆ, ಇವ್ರ ಹೆಸರಿಗೆ ಬ್ಯಾಂಕಿಗೆ ಜಮಾ ಆಗಿದೆ. ಇವ್ರು ಯಾಕೆ ತೊಗೊಂಡ್ರು ಅದನ್ನು? ಹಾಸನದಲ್ಲಿ ಸ್ವೀಕರಿಸಿ ನ್ಯಾಯಬದ್ಧವಾಗಿ ಒಬ್ಬ ಅಡ್ಮಿನಿಸ್ಟ್ರೇಷನ್ ಅಪಾಯಿಂಟ್ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ